ಕರೆ ತಂದೆಯೋ ಸ್ವಾಮಿ ಮಾನವ ನಾನು ದೈವವು ನೀನು ಪರಮಾತ್ಮ ಮಾನವ ನಾನು ದೈವವು ನೀನು ಏತಕ್ಕೆ ಎಲ್ಲೋಳು ಬಾಂಧವ್ಯ ಬೇಸದೆ ಪರಮಾತ್ಮ ಏತಕ್ಕೆ ಎಲ್ಲೋಳು ಬಾಂಧವ್ಯ ಬೇಸದೆ ಹೆನಗೊಂದು ತಿಳಿಯದು ಈ ಕಾಯದೇವ ಹೆನಗೊಂದು ತಿಳಿಯದು ನೀ ಕಾಯದೇವ ಕೃಷ್ಣ ಕೃಷ್ಣ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಹೆನಗೊಂದು ತಿಳಿಯದು ಈ ಕಾಯದೇವ ಹೆನಗೊಂದು ತಿಳಿಯದು ಈ ಕಾಯದೇವ ಕೃಷ್ಣ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣ ಅತಿಶಗಳು ನಿನ್ನಲ್ಲಿ ಕಂಡುಬರುವುದೇ ಕರ್ಣ. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಭಗವಾನ್ ಸೂರ್ಯನೇ ನಿನ್ನ ಜನಕ. ಆ ಪರಮ ಭಾಗ್ಯವತಿಯಾದ ಕುಂತಿ ದೇವಿಯೇ ನಿನ್ನ ಹೆತ್ತ ತಾಯಿ. ಆ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಇದೇನು ಆಶ್ಚರ್ಯ! ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನ ಹಾಡತಕ್ಕವನಲ್ಲ. ಆದರೆ ಇದನ್ನ ಹೇಗೆ ನಂಬಲಿ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಭಗವಾನ್ ಸೂರ್ಯದೇವನು ನನ್ನ ಜನಕನೇ. ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಆ ಪಾಂಡವರು ನನ್ನ ಸಹೋದರರೇ. ಓಹೋ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಈ ಯುದ್ಧದಲ್ಲಿ ಅವರ ತಲೆ ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ಗುರುಗಳಾದ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಕನ್ಯೆಯಾಗಿದ್ದಾಗಲೇ ಕಂದನನ್ನು ಹಡೆದನಲ್ಲ ಎಂದು ಪರಿತಪಿಸಿ ಕಳಂಕದಿಂದ ಪಾರಾಗಲು ಆ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಶಿವ ಶಿವ! ನಂತರ ಸೂತನೊಬ್ಬನು ನಿನ್ನನ್ನು ಸಾಕಿ ಸಲಹಿದನು. ಕರ್ಣ, ಪರಮಾತ್ಮ, ಹೇಳುವೆನು ಕೇಳು.
ಕರ್ಣ, ಪರಮಾತ್ಮ, ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡಿರುವ ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಬಹುದಿನಲೊಂದೇ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನಲೊಂದೇ ಬಂಧುಗಳಾರೆಂದು ಇಂದು ವದನ ಅಪನಿಂದ ಎಲಿ ಬೆಂದೆ. ಪರಮಾತ್ಮ, ಕರ್ಣ, ಇಂದು ವದನ ಅಪನಿಂದ ಎಲಿ ಬೆಂದೆ ಬಂದವೇ ಮೋಚನ ಮಾರ್ಗವನರಿಯದೆ. ಬಂದವೇ ಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ಶಾಪ ವಿಧಿಶಾಪ. ಪರಮಾತ್ಮ, ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತೋ. ಪರಮಾತ್ಮ, ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತೋ ಜನ್ಮದಾತೆಯ ನಿರ್ದಯವರಿತೋ. ಕೃಷ್ಣ, ಕೃಷ್ಣ, ಪರಮಾತ್ಮ, ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತೋ ಜನ್ಮದಾತೆಯ ನಿರ್ದಯವರಿತೋ. ಜೀವಿಸಲೇ ಪರಿ ಸಹಜರ ಒಡಗೂಡಿ ಜೀವಿಸಲೇ ಪರಿ ಸಹಜರ ಒಡಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿಧಿಶಾಪ ವಿಧಿಶಾಪ. ಪರಮಾತ್ಮ, ಕರ್ಣ, ಈ ನಿನ್ನ ಮಾತುಗಳನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರವಾದರೂ ಏನು? ಕರ್ಣ, ಪರಮಾತ್ಮ, ಆಧಾರ ಬೇಕೆ? ನಿನ್ನ ಕರ್ಣದಲ್ಲಿ ಪ್ರಕಾಶಿಸುತ್ತಿರುವ ಆ ಕರ್ಣ ಕುಂಡಲಗಳನ್ನು ನೋಡು. ಸೂರ್ಯನ ವರಬಲದಿಂದ ನಿನ್ನ ಮುಖ ಕಮಲವು ಆ ಸೂರ್ಯನಂತೆ ಕಂಗೊಳಿಸುತ್ತಿರುವುದನ್ನು ನೋಡು. ಇದಕ್ಕಿಂತ ಆಧಾರ ಬೇಕೆ? ಪರಮಾತ್ಮ, ಒಂದು ವೇಳೆ ಕುಂತಿ ದೇವಿಯೇ ನನ್ನ ಎತ್ತ ತಾಯಿಯಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ ಹೀನ ಕುಲದವನೆಂದು ಜರಿಯುತ್ತಿರುವರಲ್ಲ, ನಾನು ಇಂತಹವನೆಂದು ಅವರಿಗೆ ತಿಳಿಯದೇ ದೇವಾ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗಲ್ಲದೆ ಮತ್ತಾರಿಗೂ ತಿಳಿಯದು. ಆದ್ದರಿಂದ ಆ ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು, ಇವನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತಿರುವುದಲ್ಲ ಎಂದು ಕೇಳುತ್ತಿರುವಳು. ಆದ್ದರಿಂದ
ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆ. ಆ ನಿನ್ನ ತಾಯಿಯು ನಿನ್ನನ್ನು ನೋಡಲು ಗಂಗಾ ತೀರದವರೆಗೆ ಬರುವಳು. ನೀನು ಅಲ್ಲಿಗೆ ಹೋಗು. ಆದರೆ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ, ಆಗಬಹುದು. ಭಗವಾನ್ ಶ್ರೀಕೃಷ್ಣನು ಅಸತ್ಯವನ ಎಂದಿಗೂ ಆಡತಕ್ಕವನಲ್ಲ. ಆದರೆ ಇದನ್ನು ಹೇಗೆ ನಂಬಲಿ? ಸತ್ಯಸಂಧನನಾದ ಧರ್ಮನಂದನನು ನನ್ನ ಸಹೋದರನೇ. 1000 ಹಾಲೆಯ ಬಲವುಳ್ಳ ರುದ್ರಾಂಶ ಸಂಭೂತಲಾದ ಭೀಮಸೇನನು ನನ್ನ ತಮ್ಮನೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಬಿಭತ್ಸು, ಸವ್ಯಸಾಚಿ, ಶ್ವೇತವಾಹನ, ಮಧ್ಯಮ ಪಾಂಡವ ಎಂಬ ದಶನಾಮಾಂಕಿತನಾದ ಅರ್ಜುನನು ನನ್ನ ಒಡ ಹುಟ್ಟಿದವನೇ. ಏ ಅರ್ಜುನ, ಮುಂದಿನ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಕೈಗಳಿಂದಲೇ ನಿನ್ನ ಶಿರವನ್ನು ಕಡಿಯುವುದಾಗಿ ಪ್ರತಿಜ್ಞೆ ಮಾಡಿರುವಲ್ಲ ಪಾರ್ಥ. ಈ ನನ್ನ ಕೈಗಳಿಂದಲೇ ನಿನ್ನ ಶಿರವನ್ನು ಕಡಿಯುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ಇನ್ನು ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಹೇ ದುರ್ವಿಧಿ, ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇದೆಂತ ಉಭಯ ಸಂಕಟ. ಈ ಸಂದಿಗ್ಧ ಸ್ಥಿತಿಯಲ್ಲಿ ಯಾರನ್ನು ತೊರೆಯಲಿ, ಯಾರೊಡನೆ ಸೇರಲಿ? ಕೊಲಲೇ ಪಾಂಡು ಕುಮಾರರಂ ಶಾಂ ಕೊಲಲೇ. ಕೊಲಲೇ ಪಾಂಡು ಕುಮಾರರಂ ನಾಂ ಕೊಲಲೇ. ಸುರದೋರ್ತ ಮಂದಿರಂ ನಾಂ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋ ಸುಖ ಸಂಪತ್ತಿ ನಿಂಬಾಳ್ವನೆ. ಛಲದಿಂ ಪಾರ್ಥನರುಂಡವಂ ತರಿದು, ಛಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ನಮಸ್ವಾಮಿಗೆ ಆನಂದವಂ ಸಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ಆಂ ಸಾಯಲೇ. ಜ್ವಲಿಸುವುದನ ವರದ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರದ
ಬಾಳು ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನರಿಂದಲೂ ಪರಿತ್ಯಜಿಸಲ್ಪಟ್ಟನು. ಆ ದುರುಳ ದುಶ್ಯಾಸನಿಂದ ಅಪಮಾನಿತಳಾದೆ. ಕೈ ಹಿಡಿದ ಪತಿಗಳೇ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಈ ಅಪಮಾನವನ್ನು ತಾಳಲಾರದೆ ಕಾಡಿನಿಂದ ಕಾಡಿಗೆ ಅಲದದ್ದೂ ಆಯಿತು. ಈ ದ್ರೌಪದಿಯ ಕಷ್ಟಗಳು ಕೊನೆಗೊಂಡವು. ಇನ್ನು ಉಳಿದ 2 ದಿನಗಳಾದರೂ ಸಂತೋಷವಾಗಿ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ ತುಂಬಿದೆಯಲ್ಲ. ಹೇ ವಿಧಾತ, ಈ ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನು ಬರೆದಿರುವೆಯೋ ನಾ ಬೇರೆ ಕಾಣೆ. ಏನೇನಿದು ಕಂಡೊಡನೆ ಕರಪಿಡಿದು ಮೋಹದಿಂ ನಗೆ ಬೀರಿ ಯಾರಿಗೆ ಬಂದು ಬರೆದೆಳೆದ ಪ್ಯಾರಂಗಿಸುತ್ತಿದ್ದ ಈ ನನ್ನ ಪ್ರಿಯ ಸತಿಯು ಈ ದಿನ ಏಕೆ ಮೌನದಿಂದಿರಲ್ಲ? ಕಾಂತೆ ಶಾಂತಿ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವೆಯೇ ಸ್ವಾಮಿ, ಶಾಂತಿ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವೆಯೇ ಪುತ್ರರ ಪತ್ನಿಯಾಗಿ ನೀನು. ಹೌದೇ? ಪುತ್ರರ ಪತ್ನಿಯಾಗಿ ನೀನು ನನ್ನ ಚಿಂತೆಯಿಂದ ಕಡುಕೋಪದಿಂದ ದುಡುಕುವೇಕೆ ಕೋಮಲಾಂಗಿಯೇ? ಕಾಂತೆ ಶಾಂತಿ ವರಧೀರಳಾಗಿ ವರ ಪತ್ನಿಯಾಗಿ ಮರುಗುವೆಯೇ ಕೇಳೆ ಮರುಗುವೆಯೇ ಕೇಳೆ. ದೇವಿ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಏಕೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ಪುರುಷರು, ನಿಮ್ಮನ್ಯಾರಾದರೂ ಅವಮಾನಿಸಿದರೆ ನೀವೇ ಅವರನ್ನು ಪ್ರತಿಕಾರ ತೀರಿಸಿಕೊಳ್ಳುತ್ತೀರಾ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೂ ಅವರು ಪರರನ್ನು ಆಶ್ರಯಿಸಿ ಬದುಕಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಪರರನ್ನು ಆಶ್ರಯಿಸಲೇಬೇಕು. ಇಂತಹ ಸ್ತ್ರೀ ಜನ್ಮವನ್ನು ಏತಕ್ಕಾಗಿ ಸೃಷ್ಟಿಸಿದನೋ ನಾ ಬೇರೆ ಕಾಣೆ ಸ್ವಾಮಿ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪರಾದ ಆ ಋಷಿಗಳ ಆಜ್ಞೆ. ಏನು ಹೇಳಿದಿರಿ? ಋಷಿಗಳ ಆಜ್ಞೆ. ಪತಿಗಳು ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತು ನೀವು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಹಲವು ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ಸ್ವಾಮಿ, ತಿಳಿಸುವೇನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು ಹೇಳಿ? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರು, ಅಣ್ಣನ ಮಾತಿನಂತೆ ನಡೆಯುವರು. ಅಣ್ಣನ ಹೊರತು ನಿಮಗೆ ಬೇರೇನೂ ಇಲ್ಲ. ಅದು ಏಂದಿನ ಮಾತು? ಕೇಳಿ ಧ್ರುಪದ ಜೊತೆ, ಕೇಳಿ ಧ್ರುಪದ ಜೊತೆ ಸದೆಯುತೆ ಮರಜ್ಞಧಾರಿತೆ, ಸದೆಯುತೆ ಮರಜ್ಞಧಾರಿತೆ. ಕೇಳಿ ಧ್ರುಪದ ಜೊತೆ ಬಡ ಕಡಿಯುವೆ ಬಡ ಕೌರವನ ತೊಳೆ ಮುರಿಯದೆ ಬೇರೆ ಕಥೆ ಹೇಳೋಣ. ಹೌದು,
ಹಾಗಾದರೆ ತಿಳಿಸುತ್ತೇನೆ ಕೇಳಿ. ಎಂದು ನಾನು ಹಸ್ತಿನಾಂಬೆಯ ದೇವಿಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ಏನೆಂದಳು ಗೊತ್ತೇ ಸ್ವಾಮಿ? ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದ್ಯೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಹೇಗಿರುವಾಗ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರಾರು? ಇನ್ಯಾರು ಸ್ವಾಮಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಾಂಗನಿಯರ ವಿಲಾಸ ಪ್ರೇಮಗಳಲ್ಲಿ ಮಾತನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೇನು. ಯಾದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಸ್ವಾಮಿ, ನಾನು ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೇನು. ಏನೆಂದು? ಹೇ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು ಹೇಳಿ ಬಂದನು ಸ್ವಾಮಿ. ಬಾಬು ಪಾಂಚಾಲಿ ಬಾಬು, ಸಾಕಾರವಾದ ಉತ್ತರ ಸ್ವಾಮಿ. ನೀನು ನಮ್ಮಗಳ ಸಂಗನ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೇನು. ಚಮತ್ಕಾರಳೇ, ಸಮಯವಿದೆ ಸ್ವಾಮಿ. ದೇವಿ, ಸಮಯವಿದೆ, ಪ್ರಮದೆಯ ಮನಕಿನ್ನೆಲ್ಲಿದೆ, ಮಯವಿದೆ ನಾರಕೆ ಭೀಮಾ, ಪ್ರಮದೆಯ ಮನಕಿನ್ನೆಲ್ಲಿ ವಿರಾಮ. ಸ್ವಾಮಿ, ಪ್ರಮದೆಯ ಮನಕಿನ್ನೆಲ್ಲಿ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ, ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ, ಕೌರವ ಶಿರವ ಧರೆಯೊಳು ನೀನು. ಕೌರವ ಶಿರವ ಧರೆಯೊಳು ನೀನು, ಚೆಲ್ಲುತ್ತ ಮೇರುವೆ. ಸ್ವಾಮಿ, ಮನೋಹರ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ. ಸ್ವಾಮಿ, ನೆನಪಿದೆಯೇ? ಇಂದು ನನ್ನ ಈ ಬೆಚ್ಚಿದ ಬಿರುಗುವುದೆಲ್ಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿರಿ. ಇನ್ನೂ ಏನೇನೋ ಹೇಳಿದಿರಿ ಸ್ವಾಮಿ. ಪುನಃ ನನ್ನ ಬಾಯಿಂದ ಆ ಪೀಠವನ್ನು ಕೇಳಿಸುತ್ತೀರಾ? ಹೇಳಿದರೆ ಏನಾಗುವುದು ಸ್ವಾಮಿ? ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನಿಚ್ಛೆ. ಸ್ವಾಮಿ, ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರು, ಅಣ್ಣನ ಮಾತಿನಂತೆ ನಡೆಯುವರು. ಅಣ್ಣನ ಹೊರತಾಗಿ ಏನೂ ಇಲ್ಲ ನಿಮಗೆ. ನನ್ನನ್ನು ಸುಮ್ಮನೆ ಕಳಿಸಬೇಡ ಪಾಂಚಾಲಿ, ನನ್ನನ್ನು ಸುಮ್ಮನೆ ಕಳಿಸಬೇಡ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು ಒಪ್ಪದು ಒಪ್ಪದು. ಧರ್ಮಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅಪರಾಧಗಳನ್ನು ಕ್ಷಮಿಸಬಹುದು,
ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೆಯೂ ಜಯಿಸಲಾರೆ. ಇಷ್ಟರಲ್ಲಿಯೇ ನಾನು ಮತ್ತು ಈ ನನ್ನ ಕಡೆ ಕೌರವರ ಬಾಳಿಗೆ ದುರದಳು ಸೈನಿಕೈ ಪರಿಯ ದುರದೊಳೀಗಲೇ ಕುರುಕುಲವನ್ನು ಸದಬರಿವೆನು ಕಾಂತೆಯೇ ಸ್ವಾಮಿ. ದುರದೊಳೀಗಲೇ ಕುರುಕುಲವನ್ನು ಸದಬರಿವೆನು ಕಾಂತೆಯೇ ದುರುಳ ಕೌರವರ ಸಿಗಿದು ಭಯವೇನ ದುರುಳ ಕೌರವರ ಸಿಗಿದು ಭಯವೇನ ದುರದೊಳು ಸೈನಿಕೈ ಪರಿಯ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿಸಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಅಣ್ಣ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ತಮ್ಮನ ಕೋಪವನ್ನು ತಡೆಯಲು ನನ್ನಿಂದ ಸಾಧ್ಯವಿಲ್ಲ. ಸಹೋದರ ಭೀಮಸೇನ, ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ ಅನುಜ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವುದು? ಏಕೆ ಸ್ವಾಮಿ, ನನ್ನ ಈ ಬೆಜ್ಜಿದ ಬೆರಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತಿಲ್ವೇನು? ಆಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಬಿಡುವೆನು. ಏನಣ್ಣ ಧರ್ಮನಂದನ, ದಾರಿದ್ರ ಭಿಕ್ಷುಕರಂತೆ ಕಂಡವರ ಮಾನವಾಗಿರಲಿ ಶಾಂತಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪೋತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿ ಆಗಬಹುದು, ಅರ್ಜುನನು ಅನುಮೋದಿಸಬಹುದು, ಅಸುರ ಸಹದೇವರು ಸೋಮನಿರಬಹುದು. ಆದರೆ ಈ ದಾಸ್ಯಾಪ ವೃದ್ಧಿಯನ್ನು ನಾನು ಪಾಂಡವರ ಕಾರಣವೆಂದೇ ಭಾವಿಸುವೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗಡೆ ಇಷ್ಟರಲ್ಲಿಯೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನಿಲ್ಲು ಸಹೋದರ, ನಿಲ್ಲು, ಕೋಪಿಸಬೇಡ. ಕೋಪಿಸಬೇಡ ಸಹೋದರ, ಶಾಂತನಾಗು. ಕೋಪ ಬೇಡವಣ್ಣ.
ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು. ಅವನ ಮಾತಿನಂತೆ ನಡೆಯುವುದು ನಮ್ಮ ಕರ್ತವ್ಯವಲ್ಲವೇನಣ್ಣ? ಪಾಂಚಾಲಿ, ಸ್ವಾಮಿ, ದ್ರೌಪದ, ಯುದ್ಧವು ಎಂಥ ಘೋರ ಕಾರ್ಯ ಎಂದು ನೀನು ತಿಳಿದಿಲ್ಲ. ನಾವು ಅಜ್ಞಾನದಿಂದ ದುಡುಕಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವೇ ಫಲಿತ ಬಯಸಬೇಕಾಗುತ್ತಿತ್ತು. ಅದಕ್ಕಾಗಿಯೇ ನಾವು ಸಂಧಿಯನ್ನು ರಚಿಸಿದೆವು. ಧರ್ಮವೆಂದು ಹಂಬಲಿಸುತ್ತಾ ಧರ್ಮವನ್ನು ಮರೆಯುವುದು ನ್ಯಾಯವೇ, ಉಚಿತವೇ? ನೀವೇ ಹೇಳಿ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಯದುಪತಿಯು ನಮ್ಮನ್ನು ನೋಡಿ ಇತ್ತಲ್ಲಿ ನಗುತ್ತಾ ಬರುತ್ತಿರುವರು. ಅವರು ಬಂದ ನಂತರ ರಾಜಸಭೆಯ ವಿಚಾರವನ್ನು ತಿಳಿದು ಆ ನಂತರ ಹೋಗಿವರಂತೆ. ಅಣ್ಣ, ಪರಮಾತ್ಮ, ಈ ಪಾಂಡು ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಕೃಷ್ಣ, ನನ್ನದು ಒಂದು ನಮಸ್ಕಾರ. ವಾಸುದೇವ, ನನ್ನದೂ ಒಂದು ನಮಸ್ಕಾರ. ವಿಜಯಶಾಲಿಗಳಾಗಿ ಪಾಂಡುನಂದನರೇ. ಪರಮಾತ್ಮ, ನೀವು ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಆದರೂ ಏನಾಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರ ನಡೆಯಿತೆ? ಓ, ನಡೆಯಿತು ಧರ್ಮಾನಂದನ. ಪಾಂಚಾಲಿ, ಏನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ ಸ್ವಾಮಿ, ನಮ್ಮಣ್ಣನ ಮಾತು ಮುಗಿಯಲಿ, ಆನಂತರ ಹೊರಡಿಯುವರಂತೆ. ಮಾತು 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 ಈ ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಲಾನೇ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು ಯದುಪತಿ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮವರಿಗಾದರೂ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ಹೆಸರಿನಲ್ಲಿ ಅರ್ಜುನನ ಬಲದಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮ 5ವರಿಗೂ ಸೀರೆಯನ್ನು ಉಡಿಸಲು ಅವಣಿಸುತ್ತಿರುವೆಯಾ ಯಾದವಾಗ್ರಣಿ? ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ಯದುಪತಿ? ಧರ್ಮಜ, ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕರ್ಣ, ಕೃಪಾ ಮುಂತಾದವರು. ಆ ದುರ್ಯೋಧನ ಆತನೂ ಕೂಡ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯ್ತಲ್ಲವೇ ಕೃಷ್ಣ? ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಾನಿನ್ನು ಹೊರಡುವೆನು. ಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯ ಮಾತ್ರ ಏನಾಗಿರಲಿ.
ಹಬ್ಬ, ನಿಜವಾಗಿಯೂ ನೀನು ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಾಕ್ಷಸಿಯನ್ನು ಆಳಲು ತಾನೇ ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳಯ್ಯ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಆ ದುರ್ಯೋಧನನ ಸಂದೇಶ ಹಾಗಾದರೆ ಅದು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಹೇಳುವೆನು. ಇಲ್ಲ, ನೇಂತಲ್ಲಿಯೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಪರ್ಯಾಸವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟು ಭಯ. ಎಲ್ಲಿ ಈ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಡು. ಈ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿಕೊಂಡು ಕುಳಿದುಕೋ, ಆಗ ನಿನಗೆ ಹೇಳುವೆನು. ಆಗಲಿ, ನಿನ್ನ ಅಪೇಕ್ಷೆಯಂತೆ ಇದು ಕುಳಿತುಕೊಳ್ಳುವೆನು. ಭೀಮಸೇನ, ನೀನು ಕೋಪಿಸಿಕೊಳ್ಳುವುದಿಲ್ಲ ತಾನೆ? ಹಾ, ಅದು ಆಗಲಿ. ಹಾಗಾದರೆ ನೀನೀಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಬಿಡಯ್ಯ. ತಂಗಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆ? ಅದೇನು ಹೇಳಿ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ಸಿಕ್ಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಆಹಾ, ಇದೇನು ಪರಿಹಾಸ್ಯವೇನಣ್ಣ? ಪರ್ಯಾಸವಲ್ಲ ತಂಗಿ. ಸೋದರಿ ಎಂತಿ ಹೋದೋ ಸಂತೈಸಲು ನಾನಿರೆ ಸಂತಪಿಸುವೆ ಸೋದರಿ ಸಹೋದರಿ. ಅಣ್ಣ, ಕುರು ರಾಜ ಸಭೆಯಲ್ಲಿ ಕುರುಳ ದುಶ್ಯಾಸನ, ಕುರು ರಾಜ ಸಭೆಯಲ್ಲಿ ಕುರುಳ ದುಶ್ಯಾಸನ, ಸಿರೆಯ ಸೆಲೆಯೇ ಕೊರೆಯಿಡುತ್ತ ಸಿರೆಯ ಸೆಲೆಯೇ ಹೊರೆಯಿಡುತ್ತ ಹೊರೆಯೋ ಕೃಷ್ಣ ಕೃಷ್ಣ ಎಂದು ಹೊರೆಯೋ ಕೃಷ್ಣ ಕೃಷ್ಣ ಎಂದು ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ಅಣ್ಣ, ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ, ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂದಿರುವುದು ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಸಹೋದರಿ. ಇದು ಪರ್ಯಾಸವಲ್ಲ ತಂಗಿ. ಅಣ್ಣ, ಶತ್ರುಗಳ ಅಡೆಮುರಿ ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ಕೇಳಿದನಷ್ಟೇ. ಭೀಮಸೇನ, ನಿನಗೆ ಕೇಳುವ ಇಚ್ಛೆ ಇದ್ದರೆ ಸುಮ್ಮನೆ ಕುಳಿತುಕೊಳ್ಳಬೇಕು, ತಿಳಿಯಿತೆ? ಪಾಂಚಾಲಿ, ಸ್ವಾಮಿ, ಈ ಮಣ್ಣನ್ನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾ, ಈಗ ಸರಿ. ಭೀಮಸೇನ, ತಂಗಿ, ಅಣ್ಣ, ಧರ್ಮಜ, ಪರಮಾತ್ಮ, ಅರ್ಜುನ, ವಾಸುದೇವ, ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಅಂದು ಕುರುಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು ಯಾರು? ಯಾರೇ ಪರಿಗೈದವ ದುರುಳನವ, ಯಾರೇ ಪರಿಗೈದವ ಅವನಾರೇ ಪರಿಗೈದವ. ಆ
ಯಾರು ಯಾರು ಈ ಕೃತ್ಯವನ್ನು ಮಾಡಿದವರಾರು ಕೃಷ್ಣ? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನ ಅಲ್ಲದೆ ಈ ಕಾರ್ಯ ಮತ್ತಿನಾರಿಂದ ಸಾಧ್ಯ. ಯಾಜ್ಞಸೇನೆ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದು ನಮ್ಮ ಪ್ರೇಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಕೊಲ್ಲಿ ಗೌರವ. ಅಗ್ರಜ, ಇದಕ್ಕೆ ನಿಮ್ಮುತ್ತರ? ಅಷ್ಟು ಮಾತ್ರವಲ್ಲದೆ ಸಂಧಾನಕ್ಕೆ ಆ ದುರ್ಯೋಧನ ಕೊಟ್ಟ ಉತ್ತರ 5 ಗ್ರಾಮಗಳಲ್ಲ, 1 ಊರಲ್ಲ, 1 ಗೋವಿನ ಪಾದದಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೇಳಿದನು. ಅದನ್ನು ಪಡೆಯುವುದಾದರೆ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ ಎಂದು ಹೇಳಿದನು. ಏನಯ್ಯ ಧರ್ಮನಂದನ, ಈಗಲಾದರೂ ಬಿಡುವೆಯ ನಿನ್ನ ಗೊಡ್ಡು ಧರ್ಮವನ್ನು? ಪರಮಾತ್ಮ, ಈ ನಿಮ್ಮ ಸಂದೇಶಕ್ಕೆ ನನ್ನಲ್ಲಿ ಉಳಿದಿರುವ ಉತ್ತರ ಯುದ್ಧ. ನೀನೇ ತಿಳಿದು ನಾನು ಯುದ್ಧವನ್ನು ಎಂದೂ ಅಪೇಕ್ಷಿಸಿದನು. ಇದರ ಮೇಲೆ ನಿನ್ನ ಚಿತ್ತ. ಅರ್ಜುನ, ಇದಕ್ಕೆ ನಿನ್ನ ಉತ್ತರವೇನು? ಅಣ್ಣ, ಹಿಂದೆ ಅರಗಿನ ಮನೆಯಲ್ಲಿ ಮಾಡಿದ ಹೀನ ಕಾರ್ಯವನ್ನು, ಪಾಪಿಯಾದ ದುಶ್ಯಾಸನನನ್ನು ತುಂಬಿದ ಸಭೆಯಲ್ಲಿ ದ್ರೌಪದಿ ಮಾಡಿದ ಅಪಮಾನ ನೀನೇ ತಿಳಿದಿರುವೆ. ಇನ್ನಾದರೂ ಬಿಡುವಂತಿಲ್ಲವೇನಣ್ಣ ನಿನ್ನ ಧರ್ಮವನ್ನು? ಅರ್ಜುನ, ನಿನ್ನ ಮಾತುಗಳು ನನಗೆ ಒಪ್ಪಿಗೆ ಆದವು. ಯಾರಾದರೂ ನನ್ನ ಕರಗಳನ್ನು ಬಿಡಿಸಿ, ಆಜ್ಞಸೇನೆ ನೀನಾದರೂ ಬಿಡಿಸು, ಅಗ್ರಜ ನೀನಾದರೂ ಬಿಡಿಸು, ಧನಂಜಯ ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆ. ಆರ 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 ಮಹದೇವ್, ನನ್ನ ಕಡೆ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವಂಶದಲ್ಲಿ ಜನಿಸಿದ್ದೆ, ಆದರೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೆ. ಆದರೆ ನಾಳೆ ನಡೆಯುವ ಕುರುಕ್ಷೇತ್ರವೆಂಬ ಘೋರ ಯುದ್ಧದಲ್ಲಿ ನನ್ನ ಪರಮ ವೈರಿ ದುರ್ಯೋಧನ 98 ಮಂದಿ ಸಹೋದರರನ್ನು ಈ ನನ್ನ ಕಥೆಯಿಂದಲೇ ದುಶ್ಯಾಸನ ವಕ್ಷಸ್ಥಳವನ್ನು ಬಾಡಲು ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ದುರ್ಯೋಧನನ ರಾಜ ಕಿರೀಟವನ್ನು ಕೇತು ನನ್ನ ಎಡಗಾಲಿಂದ ಪುಡಿ ಕೊಟ್ಟುವೆನು. ಒಂದು ವೇಳೆ ಈ ಪ್ರತಿಜ್ಞೆಯನ್ನು ನಾನು ಈಡೇರಿಸಲು ಅಶಕ್ತನೇ ಆದರೆ ಬಲಶೂನ್ಯತೆಯನ್ನು ಹೇರಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ರಣಗಳನ್ನು ಬತ್ತಿ ರಣಧಾಮ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯನ್ನು ಹೇರಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ರಣಧಾಮ ಮುಗಿಸಿಕೊಳ್ಳುವೆ. ಪಾಂಡವರ ಸದಿ ಕುರುಬನು ಮುಟ್ಟಿದ ಚಂಡ ಕೌರವರ ಗೋಂದಿಗೆ ಸೇರಿ ಪಾಂಡವರ ಸದಿ ಕುರುಬನು ಮುಟ್ಟಿದ ಚಂಡ ಕೌರವರ ಗೋಂದಿಗೆ ಸೇರಿ ಚಂಡ ಎಲುಬುಗಳನ್ನು ಗೋಂಡರಿಸಿ ನನ್ನ ಚಂಡಿಗೌತಣವ ಮಾಡಿರುವೆ. ಕಂಡ ಎಲುಬುಗಳನ್ನು ಗೋಂಡರಿಸಿ ನನ್ನ ಚಂಡಿಗೌತಣವ ಮಾಡಿರುವೆ. ಬಲಶೂನ್ಯತೆಯರನ ಏರಿಗಳಿಗೆ ತಂದು ನನಗೆ ತಲೆಗಳನ್ನು ಬತ್ತಿ ರಣಧಾಮ ಮುಗಿಸಿಕೊಳ್ಳೆ. ಈ ಪ್ರತಿಜ್ಞೆಯನ್ನು ನಾನು ಈಡೇರಿಸಲು ಅಶಕ್ತನೇ ಆದರೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಕೃಷ್ಣ, ನಾನಿನ್ನು ಹೊರಡುವೆನು. ಅಣ್ಣ, ನಾನು ಯುದ್ಧಕ್ಕೆ ಹೋಗಿ ಬರುವೆನು. ನನಗೂ ಅನುಮತಿಯನ್ನು ಕೊಡು. ಮಂಗಳವಾಗಲಿ, ಹೋಗಿ ಬನ್ನಿ. ಪರಮಾತ್ಮ, ಮುಂದಿನ ಫಲಾಫಲಗಳನ್ನು ತಿಳಿಯೋಣ. ನಡೆಯಿರಿ, ನಾವಿನ್ನು ಹೋಗೋಣ. ಆಗಬಹುದು ಧರ್ಮಜ,
ಅಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम् ಹರಿಯಲಾರದ ಗೋರಸನ್ ದೇಹದಾದಿಯ ಮುಳುಗಿದೆ ಹರಿಯಲಾರದ ಗೋರಸನ್ ದೇಹದಾದಿಯ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪದ್ ಹೀಗಿಸೋ ಶೋಧನೆಯ ಕೈಯದೆ ನೀಗಿಸೋ ಶೋಧನೆಯ ಕೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ಯಾರು? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀಯು. ನೀನು ಏನು ಹೇಳುತ್ತಿರುವೆಯೋ ನನಗೊಂದು ಅರ್ಥವಾಗುತ್ತಿಲ್ಲ. ಆದರೂ ನಿನ್ನ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಅಂಧಕಾರವನ್ನು ಕರಗಿಸುತ್ತಿದೆ. ಹೇಳು, ನೀನಾರು? ನಮ್ಮಿರುವರ ಸಂಬಂಧವೇನು? ಕುಮಾರ್, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಏನು ಕುಂತಿಯೇ? ಪಾಂಡವರ ತಾಯಿಯೇ? ನನ್ನ ಕಡುವೈರಿಯಾದ ಅರ್ಜುನನ ತಾಯಿಯೇ? ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ಈ ನತದೃಷ್ಟ ಕರ್ಣನ ತಾಯಿಯೇ ಅಮ್ಮ, ಇದು ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ. ಇಂತಹ ಕೀರ್ತಿಯಮ್ಮ ನನ್ನದು. ವಿಧಾತನಿಂದ ಈನ ವಿಧಿ ಬರಹವನ್ನೇ ಬರೆಸಿಕೊಂಡು ಈ ಸೂತ ಕುಲದಲ್ಲಿ ಹುಟ್ಟಿದವನೆಂದು ಈ ಪ್ರಪಂಚದಲ್ಲಿ ಆಳಿಸಿಕೊಂಡು ಕುಲ ಕುಲ ಕುಲವೆಂಬ ಸಾಗರದಲ್ಲಿ ಮುಳುಗಿ ನರಳಿ ಬದುಕುತ್ತಿರುವ ಈ ನತದೃಷ್ಟ ಕರ್ಣನ ತಾಯಿಯೇ ಅಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವೋ ದೊರಕಿತಮ್ಮ. ಅಮ್ಮ,
ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಅಮ್ಮ ಸೂರ್ಯ ಮಂತ್ರವ ಜಪಿಸಿ ಕುವರನ ಪಡೆದೆ ಅಮ್ಮ ಸೂರ್ಯ ಮಂತ್ರವ ಜಪಿಸಿ ಕುವರನ ಪಡೆದೆ ಎಂದಿಗೆ ಈ ಋಣವ ತೀರಿಸಲೇನ ಎಂದಿಗೆ ಈ ಋಣವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆಸೆದೆಯಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದನ ಹರಿಯೇ ಅಮ್ಮ ಮಗುವಮ್ಮ ನಾನಾಗ ಏನೊಂದನ ಹರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಆ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವೆ ಅಮ್ಮ ಅಮ್ಮ ಕಾಡಿನ ಕಾಡು ಪ್ರಾಣಿಗಳು ತನ್ನ ಮರಿಗಳನ್ನು ಎಷ್ಟು ಮಮತೆಯಿಂದ ಸಾಕಿ ಸಲಹು ಹೀಗಿರುವಲ್ಲಿ ಎಲ್ಲರೂ ನನ್ನನ್ನು ಸೂತನೆಂದು ದೂರಿ ಬಿಟ್ಟಾಗ ನಾನು ಅದೆಷ್ಟು ನೊಂದು ಹೋಗಿದ್ದೇನೆ ಎಷ್ಟೋ ನೊಂದು ಹೋಗಿದ್ದೇನೆ ಏಕಮ್ಮ ಸುಮ್ಮನಾದೆ ಹೋಗಲಿ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನ ನಿನ್ನನ್ನು ದೋಷಿಸಿದರೆ ನಾನು ಆ ಪರಮ ಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ಮಮಕಾರ ಬಂದಿದೆಯಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ನಾನು ಹೇಗೆ ತೀರಿಸಲಿ ಅಮ್ಮ
ಕುಮಾರ, ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಕುಮಾರ. ಈಗಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನನ್ನು ಇರಿಯುತ್ತಿವೆ. ಬಾಲ್ಯದಲ್ಲಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ನೀನು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಬೇಕಾಯಿತು ಕುಮಾರ. ನೀನು ಬದುಕಿರುವೆ ಎಂಬ ವಿಚಾರವೇ ನನಗೆ ಗೊತ್ತಿರಲಿಲ್ಲ. ಈಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು ಕಂದ. ಅದಕ್ಕಾಗಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು ಕುಮಾರ. ನೀನು ಈಗೆಲ್ಲ ಮಾತನಾಡಬಾರದು. ಬಾಲಕನಾದಯ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಈ ಕರ್ಮಕ್ಕೆ ನೀನೇನು ದಾನೆ ಮಾಡಿಯೆ? ಈ ನಿನ್ನ ಪಾದ ಪೂಜೆಯನ್ನು ಮಾಡುವ ಪಾಂಡವರೇ ಸುಕೃತಿಗಳು. ಈ ಪಾಪಿಗೆ ಆ ಪುಣ್ಯವೆಲ್ಲಿಂದ ಬರಬೇಕು ತಾಯಿ? ಆ ಪುಣ್ಯವೆಲ್ಲಿಂದ ಬರಬೇಕು? ಬಿಡು ನಿನ್ನ ಚಿಂತೆಯೇನು. ಆಗಿದ್ದು ಆಗಿ ಹೋಯಿತು, ನಡೆಯಬೇಕಾದ್ದೆಲ್ಲ ನಡೆದೇ ಹೋಯಿತು ಕುಮಾರ. ಈಗಲಾದ್ರೂ ಪಾಂಡವರ ಜೊತೆ ಸೇರಿ ಸುಖದಿಂದ ಬಾಳು. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಯಾವುದಾದರೂ ಕೇಳು, ನಡೆಸಿಕೊಡ್ಬೇಕು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನೆಂದು ಮಾಡಲಾರೆ ತಾಯಿ. ಸ್ವಾಮಿ ದ್ರೋಹವನ್ನೆಂದು ಮಾಡಲಾರೆ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಕರ್ಣ. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಸೌಭಾತೃ ದಾನ ಮಾಡು ಕುಮಾರ. ಕರ್ಣ, ಇದರಲ್ಲಿ ನನ್ನ ತಪ್ಪೇನು ತಾಯಿ? ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕು ತಾಯಿ? ಬಿಡು ನಿನ್ನ ಚಿಂತೆಯೇನು. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಸೋದರ ಪ್ರೇಮವೇ ನನ್ನಲ್ಲಿ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಮ್ಮ, ನಾಳೆ ನಮ್ಮ ಗುರು ಹಿರಿಯರು ನರಕಕ್ಕೆ ಬೀಳರಿ. ನೀನೇಗೆ ಚಿಂತಿಸಿದಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕು ತಾಯಿ? ಬಿಡೋ ನಿನ್ನ ಚಿಂತೆಯೇನು. ಇಲ್ಲ ಕುಮಾರ, ನೀನು ಆ ದುರ್ಯೋಧನನ್ನು ಸೇರಿ ಪಾಂಡವರಿಗೆ ಕೇಳನ್ನು ಬಯಸುತ್ತಿರುವಾಗ ನಾನು ಹೇಗೆ ಭಯಪಡದೆ ಸುಮ್ಮನಿರಲಿ ಕಂದ? ಹೋಗಲಿ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಎಂತಹ ಮಾತನಾಡಿದ್ಯಮ್ಮ ನೀನು. ಅಂತಹ ನೀಚನಲ್ಲಮ್ಮ ಈ ಕರ್ಣ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ನನ್ನನ್ನು ಸೂತನೆಂದು ದೂರಿ ಬಿಟ್ಟಾಗ ಮನ್ನಣೆಯಿಂದ ಸಲಹಿದನಲ್ಲವೇ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟ ಕಟ್ಟಿದವನಲ್ಲವೇ? ನನ್ನನ್ನು ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಅವನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತಃ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಕಣ್ಣ, ನಿನ್ನನ್ನು ನಾನು ಹೆಚ್ಚಿಗೆ ಶ್ರಮ ಪಡಿಸಲಾರೆ. ಹೋಗಲಿ, ನಾಳಿನ ಯುದ್ಧ ರಂಗದಲ್ಲಿ ಪಾಂಡವರೇನಾದರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕರ್ಣ. ಅಮ್ಮ, ಈ ಯುದ್ಧದಲ್ಲಿ ಯಾರನ್ನಾದರೂ ಉಳಿಸು, ಆದರೆ ಆ ನನ್ನ ಕಡಿ ವೈರಿಯಾದ ಅರ್ಜುನನನ್ನು ಉಳಿಸಲಾರೆ. ಕುಮಾರ, ಅಮ್ಮ, ಏನು ಹೇಳಿದೆ? ಅರ್ಜುನನನ್ನು ಮಾತ್ರ ಉಳಿಸಲಾರೆಯ? ಏಕಪ್ಪ, ನಿನಗೆ ಅರ್ಜುನನ ಮೇಲೆ ಇಷ್ಟೊಂದು ಕೋಪ? ಅಮ್ಮ, ಅವನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನೀನೇಕೆ ಚಿಂತಿಸಿ? ಈ ಯುದ್ಧದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳ ಇರುವುದು. ಅರ್ಜುನನಿಂದ ನಾನೇ ಹತನಾಗಲಿ, ನನ್ನಿಂದ ಅರ್ಜುನನೇ ಹತನಾಗಲಿ. ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಬಿಡೋ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡು,
ಕುಮಾರ, ಅಮ್ಮ ನಿನ್ನನ್ನು ನಾನು ಹೆಚ್ಚಿಗೆ ಶ್ರಮ ಪಡಿಸಲಾರೆ. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅಮ್ಮ ಅದೇನು ಹೇಳುತ್ತಾಯಿ? ಖಂಡಿತವಾಗಿಯೂ ನಡೆಸಿಕೊಡು. ಸತ್ಯವಾಗಿಯೂ ನಡೆಸಿಕೊಡುವೆ ಕರ್ಣ. ಸತ್ಯವಾಗಿಯೂ ನಡೆಸಿಕೊಡುವೆ. ನುಡುದು ನಡೆಸಲಾರದ ಕೊಡುಕೂಡನೆ ಈ ಕರ್ಣ ಪೇಳ್ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವನ ಧರ್ಮದಾಣೆ ಮತ್ಪಿತನಾಣೆ ನಿನ್ನ ಆಣೆ ಜನನೀ ಜನನೀ. ಧರ್ಮಜನ ಸಾಕ್ಷಿಯಾಗಿ ತಂದೆ ಸೂರ್ಯದೇವನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಅದೇನು ಹೇಳುತ್ತಾರೆ ಕರ್ಣ? ಅಮ್ಮ ದೊಡ್ಡ ಭಾನವ ತೊಡುವುದಿಲ್ಲೇನೋ ತಲೆ. ಕರ್ಣ, ಅಮ್ಮ ದೊಡ್ಡ ಭಾನವ ತೊಡುವುದಿಲ್ಲೇನೋ ತಲೆ. ಬಿಟ್ಟದನದಿ ಬೇಕನೆ ಹೋಗುವೆ. ಕರ್ಣ, ಬಿಟ್ಟದನದಿ ಬೇಕನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು, ಹರಿಯೊಳು ನಿನ್ನ ಸರಿಸಮರ್ಯಾರು. ಕರ್ಣ, ಕುಮಾರ, ಅಮ್ಮ ನಾಳಿನ ಯುದ್ಧ ರಂಗದಲ್ಲಿ ಯುದ್ಧರಂಗದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕುಮಾರ. ಈಗ ನೀನು ಕೆಟ್ಟೆ. ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ತನ್ನ ಬಿಲ್ಲನ್ನೇ ಮುರಿದು ಹಾಕಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸುವುದಾಗಿ ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡವೆಂದು ವಾಗ್ದಾನ ಪಡೆದಳು. ಈ ಯುದ್ಧದಲ್ಲಿ ನಮಗಿನ್ನು ಜೀವ, ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಿನ್ನ ಚಿತ್ತದಂತಾಗಲಿ. ಹೋಗಿ ಬಾ ತಾಯಿ. ಕರ್ಣ, ಅಮ್ಮ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡನಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನಲ್ಲೆ, ಇದೋ ಕೊಡುವೆನು ಭಾಷೆಯನ್ನು ಬಿಡುತ್ತಿದ್ದ ಜನನೇ ಜನನೀ. ಅಮ್ಮ ಕರ್ಣ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ
ಜನನಿ ಅಮ್ಮ ಅಮ್ಮ ಕರ್ಣ, ಕಟ್ಟ ಕಡೆಯದಾಗಿ ನನ್ನ ಈ ಮಾತೊಂದನ್ನು ನಡೆಸಿಕೊಡಿವೆ ತಾಯಿ. ಅದೇನು ಹೇಳು ಕರ್ಣ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಕರ್ಣ, ಅಮ್ಮ ಅಮ್ಮ ಆ ಸತ್ಯಸಂಧನನಾದ ಧರ್ಮಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿ ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಬೇಡಿಕೊಳ್ಳುವೆನು ಅಮ್ಮ. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಯ್ಯೋ ಪ್ರಪಂಚವೇ, ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ. ಭಗವಂತನೇ ಹಗೆಯಾದರೆ ಮಾನವ ಬದುಕುವನೇ ದೇವ, ಮಾನವ ಬದುಕುವನೇ. ಭಗವಂತನೇ ಹಗೆಯಾದರೆ ಮಾನವ ಬದುಕುವನೇ ದೇವ, ಮಾನವ ಬದುಕುವನೇ. ಹಿಂದಿಗೆ ಇಲ್ಲೇ ಮುಂದೆಗೆ ಎಲ್ಲ, ಹಿಂದಿಗೆ ಇಲ್ಲೇ ಮುಂದೆಗೆ ಎಲ್ಲ, ಮಸಣ್ಣಕ್ಕೆ ಪಯಣ ಕೃಷ್ಣ. ಪರಮಾತ್ಮ ಹಿಂದಿಗೆ ಇಲ್ಲೇ ಮುಂದೆಗೆ ಎಲ್ಲೋ, ಮಸಣಕ್ಕೆ ಪಯಣ ಕೊನೆಯಲ್ಲಿ. ಭಗವಂತನೇ ಹಗೆಯಾದರೆ ಮಾನವ ಬದುಕುವನೇ ದೇವ, ಮಾನವ ಬದುಕುವನೇ. ನಾನು ಮಾಡಿದ ಕರ್ಮ ಏನದು ಸ್ವಾಮಿ, ನಾನು ಮಾಡಿದ ಕರ್ಮವೇನದು ಸ್ವಾಮಿ, ನಾನು ಮಾಡಿದ ಪಾಪ ಏನದು ತಿಳಿಯೇ. ನಾನು ಮಾಡಿದ ಕರ್ಮ ಏನದು ಸ್ವಾಮಿ, ನಾನು ಮಾಡಿದ ಪಾಪ ಏನದು ತಿಳಿಯೇ. ನಿನ್ನಯ ಲೀಲೆಯ ಬಲ್ಲವರ್ಯಾರೋ ಪರಮಾತ್ಮ, ನಿನ್ನಯ ಲೀಲೆಯ
ಬಲ್ಲವರ್ಯಾರೋ ನೀನೇ ನನಗೆ ದಯ ತೋರೋ. ನೀನೇ ನನಗೆ ದಯ ತೋರೋ. ಭಗವಂತನೇ ಹಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ. ಪ್ರಾರ್ಥ ಕಾಲದ ಉದಯಗೀತವು ಶ್ರುತಿ ತಪ್ಪಿ ತೂರ್ಯ ಸ್ವರದಂತೆ ಕೇಳಿ ಬರುತ್ತದೆಯಲ್ಲ. ಗೂಗೆಗಳ ಅಮಂಗಲ ಸ್ವರವೂ ಮಿಳಿತವಾಗಿದೆ. ಇವೆಲ್ಲ ನಿಮಿತ್ತಗಳು ನನ್ನ ಕುಮಾರನಿಗೆ ಯಾವ ವಿಪತ್ತನ್ನು. ಹೇ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ವಿಪತ್ತೂ ಆಗದಿರಲಿ. ಅಮ್ಮ, ಏಕಮ್ಮ ಹೀಗೆ ಚಿಂತಿಸುತ್ತಿರುವೆ? ಕುಮಾರ, ನಾನು ನಿನ್ನ ಸಲುವಾಗಿಯೇ ಕಾತುಳಾಗಿದೆ. ರಾತ್ರಿ ಎಲ್ಲ ನಿದ್ರಿಲ್ಲ. ದುರ್ನಿರ್ಮಿತ ಪರಂಪರೆಗಳು. ಕುಮಾರ, ಅಮ್ಮ, ನನ್ನ ಎದುರಿಗೆ ಮೊಣಕಾಲೂರಿ ಕುಳಿತುಕೋ. ನನ್ನ ಈ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಅಯ್ಯ ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ. ಅಮ್ಮ, ಕುಮಾರ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ಏನು? ನನ್ನನ್ನು ಆಶೀರ್ವದಿಸು ತಾಯಿ. ಇದೆಂತಹ ಕೆಟ್ಟ ಸುದ್ದಿ ತಂದಿರುವೆ ಕುಮಾರ. ನಿನಗೆ ಯುದ್ಧಕ್ಕೆ ನೀನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳ ಶಕ್ತಿ ಇರುವವರೆಗೂ ಈ ದುರ್ಯೋಧನ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ನಮ್ಮ ಸಮಸ್ತ ಸೈನ್ಯವು ಯುದ್ಧ ಭೂಮಿಯಲ್ಲಿ ಸಮ್ಮಿಳಿತವಾಗಿರುವುದು ಇದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಎದುರಿಸಲು ಓಡಿದ ತಂತ್ರವೆಂದು ಭಾವಿಸಿದ್ದೆನು. ಆದರೆ ನೀತಿ ಧರ್ಮಕ್ಕೆ ತಿಲಾಂಜಲಿ ಇಟ್ಟು ಯುದ್ಧವನ್ನು ಪ್ರಾರಂಭಿಸಿ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮವಲ್ಲವೇನಮ್ಮ? ಆಹಾ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಪ ಕುಮಾರ. ಅಮ್ಮ, ಮನುಷ್ಯನು ಈ ಜಗತ್ತನ್ನು ನಿರ್ಮಿಸಿದಾತನು ಯುದ್ಧವನ್ನು ನಿರ್ಮಿಸಿರಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ರದಿಂದ ತೆಗೆದ ಕಾಲಕೂಟವಿದು ಕುಮಾರ. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಈ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕುಮಾರ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ಬಿಸುತ್ತೀವಿ. 101 ಜನ ಮಕ್ಕಳನ್ನು ಪಡೆದ ವೀರ ಮಾತೆ ನೀನು. ಒಂದಲ್ಪ ಯುದ್ಧಕ್ಕಾಗಿ ಕಾತುರಾದೆಯ ತಾಯಿ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನೇ ಪಾಲನೆ ಮಾಡುವೆನು. ಏನಂದೆ? ಧರ್ಮದ ರಹಸ್ಯವನ್ನು ನೀನು ಬಲ್ಲೆಯ ಕುಮಾರ? ಅಮ್ಮ, ಇಲ್ಲ. ಧರ್ಮದ ಸಲುವಾಗಿ ಅನೇಕರು ತಮ್ಮನ್ನೇ ತಾವು ತ್ಯಾಗ ಮಾಡಿದ್ದಾರೆ, ತಮ್ಮ ಆತ್ಮವನ್ನೇ ಬಲಿ ಕೊಟ್ಟಿದ್ದಾರೆ. ಧರ್ಮವು ತ್ಯಾಗದ ಪ್ರತಿರೂಪ. ಲೋಭದ ಜೀವಂತ ನರಕವಲ್ಲ ಕುಮಾರ. ನಿನ್ನಂತಹ ಲೋಭಗ್ರಸ್ತನಾಗಿ ಅಂದು ಪಾಂಡವರನ್ನು ಅನೇಕ ರೀತಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ಆ ದ್ರೌಪದಿಯ ಮಾನಭಂಗಕ್ಕೂ ಕೈ ಹಾಕಿ ಸ್ತ್ರೀ ಜಾತಿಯನ್ನೇ ಕಾಲಿನಿಂದ ತುಳಿದೆ. ನಿನ್ನಂತಹ ಮೂಢನು, ಮದಹಂದನು, ನೀಚಾಶಯನು ಹೇಗೆ ತಾರೆ ಧರ್ಮದ ರಹಸ್ಯವನ್ನು ತಿಳಿವೆ? ಇಚ್ಛೆ ನಿನಗಿದ್ದರೆ ಹೋಗು ಕುಮಾರ. ಪಾಂಡವರನ್ನೇ ಸಂಧಿಗಾಗಿ ಸಮ್ಮತಿಸು. ಪಾಂಡವರು ಕುಮಾರ, ಪಾಂಡವರು ಮಾಡಿದ ಧರ್ಮವೇನಮ್ಮ? ಅಂತಹ ಧರ್ಮಕ್ಕೆ ಕೂಡಿದ ರಾಜ್ಯಸಭೆಯಲ್ಲಿ ಪತ್ನಿಗೆ ಮಾನಭಂಗ ಮಾಡುತ್ತಿದ್ದರು. ನೋಡಿಕೊಂಡು ಏಡಿಗಳಂತೆ ಕುಡಿತಾರಲ್ಲ ಆ ಪಾಂಡವರು, ಅದು ಧರ್ಮವೇನಮ್ಮ? ಅಂತಹ ಅಪಮಾನವೇನಾದರೂ ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತರ್ಪುರದವರ ದಾಸಿಗಾಗಲಿ ಆಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ? ಏನು ಮಾಡುತ್ತಿದ್ದೆ ಆಗ? ಪಣಬಂಧನವೆನ್ನ ಕಿತ್ತಸಿದು ಜಗತ್ತೆಲ್ಲ ಪೃಥ್ವಿ ಕಾಕ್ಷಿಯಾಗಿ ನಿಂತಿದ್ದರು. ಈ ದುರ್ಯೋಧನ ಧ್ವಂಸ ಮಾಡಿ ಬಿಡಿಸಿರಲವಮ್ಮ. ಆದರೆ ಆ ಪಾಂಡವರು ಮಾಡಿದ್ದೇನು? ಯಾರು ತಳದ ತಟಾಸ್ಥ ಭಾವ. ಅದಕ್ಕಾಗಿ ಅಮ್ಮ ಅವರ ಮೇಲೆ ಅಷ್ಟೊಂದು ಕೋಪ. ನನ್ನನ್ನು ಆಶೀರ್ವದಿಸು ತಾಯಿ.
ಚಲಬೇಕು ಕುರು ನಂದನ. ಕುಮಾರ ಅಮ್ಮ ಚಲಬೇಕು ಕುರು ನಂದನ, ನಿನ್ನ ಚಲದಾತಿರೇಕವೇ ಈ ವಂಶಧಮನ. ಚಲಬೇಕು ಕುರು ನಂದನ. ಸುಯೋಧನ ಕುಮಾರ ಸುಯೋಧನ ಅಮ್ಮ ದುಡುಕಿನಿ ಕೆಡಬೇಡ, ಕೆಡುಕ ನಶಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕ ನಶಿಸಬೇಡ. ಪಾಂಡವರೊಳು ನೀ ವೇಷವ ತಳಿಬೇಡ. ಮರ ಪಾಂಡವರೊಳು ನೀ ವೇಷವ ತಳಿಬೇಡ. ಪುರಮಾನವರ ಸೋದರ ಪ್ರೇಮ ಕಂದ. ಕುರುಪಾಂಡವರ ಸೋದರ ಪ್ರೇಮ ಕುರುಪಾಂಡವರ ಸೋದರ ಪ್ರೇಮ ಸಾರುನಿ ಧರೆಯಲ್ಲಿ ನಿಜ ಪ್ರೇಮವ. ಸಾರುನಿ ಧರೆಯಲ್ಲಿ ನಿಜ ಪ್ರೇಮವ. ಚಲಬೇಕು 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 ಕುರುನಂದನ. ಕುರುನಂದನ ಕುಮಾರ ಅಮ್ಮ ಹಸ್ತಿನಾವತಿಯ ರಾಜ ಸಿಂಹಾಸನವು ರಕ್ತದಲ್ಲಿ ಮುಳುಗುವುದು. ಸಮೀಪದಲ್ಲಿ ಹರಿಯುತ್ತಿರುವ ನದಿಯುಕ್ಕೆ ರಕ್ತದ ಕೋಡಿಯಾಗಿ ಹರಿಯುವುದು. ಕುಮಾರ ಸುಮಂಗಲಿಯರೆಲ್ಲರೂ ತಮ್ಮ ತಮ್ಮ ಕೈಯಲ್ಲಿ ಮಾಂಗಲ್ಯವನ್ನು ಹಿಡಿದು ನಿಲ್ಲುವರು. ಏನು ಹೇಳಿದೆ? ಹಿಡಿಯಲಿ, ಮುಳುಗಲಿ, ಹರಿಯಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ಕುಮಾರ ಈ ದುರ್ಯೋಧನ ಈಗಿಂದೀಗಲೇ ಮಾನವ ರೂಪದ ದುರ್ದಾನವ. ಛೀ, ದುಷ್ಟ ಮದಹಾಂಧ, ನೀನು ನನ್ನ ಆಶೀರ್ವಾದವನ್ನು ಬಯಸಲಾರೆ. ಹೊರಟು ಹೋಗು ಇಲ್ಲಿಂದ. ಹೋಗು ಸುಯೋಧನ. ಅಮ್ಮ ನೀನಿನ್ನು ಪ್ರಕೃತಸ್ಥಳಾಗಿಲ್ಲ. ಪುನಃ ಬಂದು ನಿನ್ನನ್ನು ಕಾಣುವೆನು. ನಿಲ್ಲು ನಿಲ್ಲು ಸುಯೋಧನ. ಹೇ ವಿಧಾತ, ನನ್ನ 100 ಜನ ಮಕ್ಕಳಲ್ಲಿ ಇವನನ್ನು ನಾನು ಅತ್ಯಾದುರದಿಂದ ಸಾಕಿದೆ. ಆದರೆ ಇವನ ಅನೀತಿ ಅಧರ್ಮಗಳಿಗೆ ನನ್ನ ಜೀವನವೇ ದುಃಖಮಯವನ್ನಾಗಿ ಮಾಡುತ್ತಿದ್ದಾನೆ. ಆದರೂ ಇವನು ನನ್ನ ಹೆತ್ತ ಮಗನು. ಇವನನ್ನು ನಾನು ಆಶೀರ್ವದಿಸಿಯೇ ಕಳಿಸುತ್ತೇನೆ. ನಿಲ್ಲು ಕುಮಾರ, ಬಾ ಕುಳಿತುಕೋ ನನ್ನ ಎದುರಿಗೆ. ಕುಮಾರ, ಏ ಗಾಂಧಾರಿಯ ಅಗ್ನಿಮಯ ಸ್ಪರ್ಶವು ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು, ಅಪ್ರತಿಮ ವೀರನಂತೆ ಶೌರ್ಯದಿಂದ ಹೋಗು. ರಾಂಗಣದಲ್ಲಿ ಜಯಶೀಲನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಯೋಧನ ಪ್ರಿಯತನಯ ಶ್ರೇಯೋವಂತನಾಗು. ಶೇಷ ಶಯನದೊಳು ಸುವಿಚಾರಿಯಾಗು. ದಾನ ಧರ್ಮದಲ್ಲಿ ದಯಾಶೀಲನಾಗು. ಕುಮಾರ, ಶೇಷ ಶಯನದೊಳು ಸುವಿಚಾರಿಯಾಗು. ದಾನ ಧರ್ಮದಲ್ಲಿ ದಯಾಶೀಲನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಕುಮಾರ, ಏತೋ ಧರ್ಮಸ್ತತೋ ಜಯ. ಏತೋ ಧರ್ಮಸ್ತತೋ ಜಯ. ಏತೋ ಧರ್ಮಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರ
ಅವರಿಗೆ ಜಯವಾಗುವುದು. ಹೋಗು ಕುಮಾರ. ಏನಂದೆ ತಾಯಿ? ಯಥೋ ಧರ್ಮಸ್ತೋ ದೇಹ, ಯಥೋ ಧರ್ಮಸ್ತೋ ದೇಹ, ಯಥೋ ಧರ್ಮಸ್ತೋ ದೇಹ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ. ಅಂದ ಮೇಲೆ ಈ ದುರ್ಯೋಧನಿಗೆ ಜಯವಾಗಲೇಬೇಕು. ಕಾಲೋಚಿತವಾದ ಧರ್ಮಕ್ಕೆ ರಣಕಂಕಣ ಹೊಡೆದು ಈ ದುರ್ಯೋಧನಿಗೆ ಜಯವಾಗಲೇಬೇಕು. ಮೊಣಗಳಿ ರಣ ಬೇರಿಗಳು ಮುಗಿಲಿ ಬಿಟ್ಟು ಜೈಂಕರಿಸಲಿ ರಣಕಾಳಗಳು. ಇಂದಿನ ಮುಂಬೆಳಗ್ಗೆ ಪಾಂಡವರ ಅಮಂಗಳಕ್ಕೆ ನಾಂದಿ ಕುಲಘಾತಕರ ಕಡಿ ಕಡಿ ಕುಲಘಾತಕರ ಕಡಿ ಕಡಿದು ಭೂತ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವ. ಭೂತ ಪ್ರೇತಗಳಿಗೆ ಔತಣ ಮಾಡಿ ಮೀರಿದ ವೈಭವ. ಘೋರ ಕೃತ್ಯವಾಯ ಜಗಿದವರ ಕಡಿ ಕಡಿದು ತುಳಿದು ಶಿರವ ಕುಲಘಾತಕರ ಕಡಿ ಕಡಿದು ಕುರುಕ್ಷೇತ್ರ ಮಹಾಯುದ್ಧವು ಪ್ರಾರಂಭವಾದ 10 ದಿನಗಳ ತರವಾಯು. ಭೀಷ್ಮನು ಪರಾಜಿತನಾದನು. ಆ ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹವನ್ನು ಕಂಡು ನನ್ನ ಮನಸ್ಸು ಕಳವಳಪಡುತ್ತಿರುವುದು. ನೋಡಿದೆಯಾ ಭೀಮಸೇನ? ನೋಡಿದೆನಣ್ಣ, ನೋಡಿದೆನು. ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ವ್ಯೂಹದಲ್ಲಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಪಾರ್ಥನು ಆ ವ್ಯೂಹವನ್ನು ಬೆಳೆಸುವ ಪದ್ಧತಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂತಪಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಅಗ್ರಜ, ಇದಕ್ಕೆ ಉಪಾಯ ಮಾಡದೆ ಹೋದರೆ ಪರಾಜಿತ ಖಂಡಿತ. ನಮ್ಮ ದೊಡ್ಡಪ್ಪನ ಕೈಲಿ ಗದಿರುವಾಗ, ನಮ್ಮ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಆಡುವಾಗ ಪಾಂಡವರಿಗೆ ಅಪಜಯವೇ. ದೊಡ್ಡಪ್ಪ, ಆ ವ್ಯೂಹವನ್ನು ನಾದಿ ಬೆದರಿಸಿ ಬರುತ್ತೇನೆ. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು. ದೊಡ್ಡಪ್ಪ, ಬೇಡ ಕುಮಾರ, ಬೇಡ. ನೀನಿನ್ನು ಚಿಕ್ಕವನು. ಆ ಸಾಮರ್ಥ್ಯ ನಿನಗಿನ್ನು ಸಾಲದು. ದೊಡ್ಡಪ್ಪ, ಚಿಂತೆಯನ್ನು ತಡವ ಮಾಡ ನನಗೆ ಕೊಡುನಿ ಅಭಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವ ಮಾಡ ನನಗೆ ಕೊಡುನಿ ಅಭಯ. ಬಿಡಿದು ದ್ರೋಣನ ಯುವ ಬೇದಿಸಿ ಕಡಿದು ವೈರಿಗ ಶಿರಗಳನ. ದೊಡ್ಡಪ್ಪ, ಬಿಡಿದು ದ್ರೋಣನ ಯುವ ಬೇದಿಸಿ ಕಡಿದು ವೈರಿಗಳ ಶಿರಗಳನ. ನನಗೆ ಕಣಕಿದರೆ ಕರುಳುಗಳ ಬಗೆದಿಡುವೆ. ನನಗೆ ಕಣಕಿದರೆ ಕರುಳುಗಳ ಬಗೆದಿಡು. ಬಿಡಾಯಿ ಚಿಂತೆಯನ್ನು ತರವ ಮಾಡ ನನಗೆ ಕೊಡುನಿ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನ ತಾನೇ ಬರಲಿ. ದೊಡ್ಡಪ್ಪ, ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನ ತಾನೇ ಬರಲಿ. ನನಗೆ ಕಣಕಿದರೆ ಕರುಳುಗಳ ಬಗೆದಿಡುವೆ. ನನಗೆ ಕಣಕಿದರೆ ಕರುಳುಗಳ ಬಗೆದಿಡು. ಬಿಡಾಯಿ ಚಿಂತೆಯನ್ನು ತಡವ ಮಾಡದೆ ಕೊಡುನಿ ಅಭಯ. ದೊಡ್ಡಪ್ಪ, ನಿಮ್ಮ ಈ ಮುಂದಿರುವ ಈ ಬಾಲಕನ ದೇಹ ಚಿಕ್ಕದಿರುವುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ಛೇದ ಚಿರಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಒಂದು ಅವಕಾಶ ಸಿಗುವುದು. ಅದನ್ನು ವ್ಯರ್ಥ ಮಾಡಬೇಡಿ ದೊಡ್ಡಪ್ಪ. ನಿಮ್ಮ ಶತ್ರು ಸಂಹಾರಕ ಹಿಡಿದು ಈ ಕಡೆಗಿಂದ ಅಡಿಗೆ ಮನೆಯ ಕಾಯಿ ಪಲ್ಯ ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ಈಗ ಇದಕ್ಕೆ ಒಂದು ಉಪಯೋಗ ದೊರಕಿದೆ. ನನ್ನನ್ನು ಮಗನಾಗಿ ಪಡೆದ ಸುಭದ್ರ ಹಾಗೂ ಧನಂಜಯ ಹೆಮ್ಮೆಯಿಂದ ತುಳಿದೋಗಲಿ. ನನ್ನನ್ನು ಆಶೀರ್ವದಿಸಿ ಕಳಿಸಿ ದೊಡ್ಡಪ್ಪ. ಬಾಪು, ಎಷ್ಟೇ ಆಗಲಿ ನೀವು ನಮ್ಮ ಗೌರವ ಸ್ವರೂಪರಲ್ಲವೇ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅವನನ್ನು ಆಶೀರ್ವದಿಸಿ ಕಳಿಸಣ್ಣ.
ಅವನ ಬೆಂಗಾವಲಿಯಾಗಿ ನಿಂತು ಅವನ ವಿಜಯಕ್ಕೆ ಕಾರಣನಾಗುವೆನು. ಆಗಲಿ ಸಹೋದರ, ಈ ಪುಟ್ಟ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಈತನನ್ನು ಯುದ್ಧದಲ್ಲಿ ಒಂದು ಕ್ಷಣವೂ ಬಿಟ್ಟಿರಬೇಡ. ಈತನ ವಿಜಯಕ್ಕೆ ಕಾರಣನಾಗಿರು. ಮಗು ಅಭಿಮನ್ಯು, ದೊಡ್ಡಪ್ಪ, ಆ ದ್ರೋಣನ ಬಾಣಗಳು ನಿನ್ನ ಕೊರಳಿಗೆ ಪುಷ್ಪ ಮಾಲಿಕೆಯಾಗಿ ಬೀಳಲಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ಹೋಗೋಣ. ಕುಮಾರ